ಮೊದಲ ಆದಾಮನಾದಂತಹ ಆತನಿಗೆ ಮೊದಲಗಿತ್ತಿಯಾದಂಥ ಅವ್ವಳು ಆತನ ಪಕ್ಕೆಯ ಎಲುಬಿನಿಂದ ಉಂಟಾದವಳು. ಅದೇ ರೀತಿಯಾಗಿ ಕಡೆಯ ಆದಾಮನಾದಂತಹ ಯೇಸು ಕ್ರಿಸ್ತನಿಗೆ ಆ ಒಂದು ಮೊದಲಗಿತ್ತಿ ಆತನ ಪಕ್ಕೆಯ ಎಲುಬಿನಿಂದ ಉಂಟಾದವಳು ಎಂಬುದಾಗಿ ನಾವು ಕಾಣುತ್ತೇವೆ. ಯೇಸು ಕ್ರಿಸ್ತನ ಪ್ರೀತಿ, ಅದರ ಉದ್ದ ಅಗಲ ಆಳವನ್ನ ತಿಳಿದುಕೊಳ್ಳಿರಿ ಅಂತೇಳಿ ಅಲ್ಲೊಂದು ವಾಕ್ಯವನ್ನ ನಾವು ಕಾಣ್ತೇವೆ. ಈ ಒಂದು ಸಭೆಯಲ್ಲಿ ಆರಂಭದಲ್ಲಿ ಯೇಸು ಕ್ರಿಸ್ತನ ಮೇಲೆ ಅಪಾರವಾದಂಥ ಒಂದು ಪ್ರೀತಿ ಕಾಣಲ್ಪಡ್ತಾ ಇತ್ತು. ಆದರೆ ಈಗ ಆ ಸಭೆಯಲ್ಲಿ ಆ ಪ್ರೀತಿ ತಣ್ಣಗಾಗಿ ಹೋಗಿರುವಂಥದ್ದನ್ನ ದೇವರು ಸರಿಪಡಿಸಿಕೊಳ್ಳುವಂತೆ ಒಂದು ಎಚ್ಚರಿಕೆಯನ್ನು ಕೊಡುವುದಾಗಿ ನಾವು ಕಾಣ್ತೇವೆ. ಪ್ರೀತಿ ತಣ್ಣಗಾಗಿರುವಂತಹ ಸಭೆಗಳನ್ನು ನೋಡಿ ದೇವರು ಹೇಳ್ತಾ ಇರುವಂತಹ ಒಂದು ಕಾರ್ಯ, ನೀನು ಎಲ್ಲಿಂದ ಬಿದ್ದಿದ್ಯೋ ಅಲ್ಲಿಂದ ಎಚ್ಚೆತ್ತುಕೋ, ಎದ್ದೇಳು ಅಂತೇಳಿ. ನಿನ್ನಲ್ಲಿ ಆ ಪ್ರೀತಿ ಕಾಣ್ತಾ ಇಲ್ಲ, ಆ ಪ್ರೀತಿಗೆ ಮತ್ತೆ ನೀನು ತಿರುಗಿ ಬಾ ಎಂಬುದಾಗಿ ದೇವರು ಹೇಳುವಂಥದ್ದನ್ನ ನಾವು ಗಮನಿಸಬಹುದು. ಯೇಸು ಕ್ರಿಸ್ತನ ಮೇಲಿರುವಂತಹ ಪ್ರೀತಿಗೆ ನಾವು ಮತ್ತೆ ತಿರುಗಿಕೊಳ್ಳುವಾಗ, ಆತನು ಬರುವಾಗ ನಾವು ಎತ್ತಲ್ಪಡುವೆವು ಅಂತೇಳಿ ಈ ಅಧ್ಯಾಯವನ್ನ ಧ್ಯಾನಿಸುವಾಗ ನಾವು ತಿಳಿದುಕೊಳ್ಳಬಹುದು. ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು. ಕಳೆದ ಸಂಚಿಕೆಯಲ್ಲಿ ಪ್ರಕಟಣೆ 1ನೇ ಅಧ್ಯಾಯವನ್ನ ನಾವು ಧ್ಯಾನಿಸುವುದಕ್ಕೆ ತೊಡಗಿದೆವು. ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ಯೋಹಾನನು ಸಾದೃಶ್ಯನಾದಂತಹ ಮಹಿಮೆಯ ಶರೀರದಿಂದ ಕೂಡಿದಂತಹ ಯೇಸುವನ್ನ ಕಾಣುವುದಾಗಿ ನಾವು ಕಾಣುತ್ತೇವೆ. ನನ್ನ ಪ್ರೀತಿಯ ದೇವಜನವೇ, ಇಂದು ಪ್ರಕಟಣೆ 2ನೇ ಅಧ್ಯಾಯವನ್ನ ನಾವು ಧ್ಯಾನಿಸುವುದಕ್ಕಿದ್ದೇವೆ. 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯ ಅದು 7 ಸಭೆಗಳ ಕುರಿತಾಗಿ ಬರೆಯಲ್ಪಟ್ಟಿರುವಂತಹ ಕಾರ್ಯಗಳಾಗಿದೆ.